ಆ ಪಾಪಗಳು ಅನ್ನದಲ್ಲಿ ಬಂದು ಕುಳಿತಿರ್ತವೆ. ಆಹಾರ ಪದಾರ್ಥಗಳಲ್ಲಿ ಏಕಾದಶಿಯ ದಿನ ದೇವರ ಆಜ್ಞೆ, ಭಗವಂತನ ಸಂಕಲ್ಪದಿಂದ ಏಕಾದಶಿಯ ದಿನ ಆ ಎಲ್ಲ ಪಾಪಗಳು ಕೂಡ ಅನ್ನದಲ್ಲಿ ಬಂದು ಕುಳಿತಿರ್ತವಂತೆ. ಆ ಪಾಪಾಭಿಮಾನಿಗಳಾದ ಏನು ದೈತ್ಯರಿದ್ದಾರೆ, ಪಾಪಗಳಿಗೆ ಅಭಿಮಾನಿಗಳು, ಅವರೆಲ್ಲರಿಗೆ ಪರಮಾತ್ಮ ಒಂದು ಅವಕಾಶ ಕೊಟ್ಟಿದ್ದಾನೆ. ಒಂದು ದಿವಸ ನೀವೆಲ್ಲರೂ ಯಥೇಚ್ಛವಾಗಿ ಅನ್ನದೊಳಗೆ ಕೂಡಬಹುದು ಅಂತ. ಆ ದಿನ ಅನ್ನವನ್ನು ತಿಂದರೆ ಆ ಎಲ್ಲ ಪಾಪಾಭಿಮಾನಿಗಳಾದ ದೈತ್ಯರ ಜೊತೆಗೆ ಆ ಪಾಪಗಳು ನಮ್ಮ ಹೊಟ್ಟೆಯಲ್ಲಿ ಸೇರಿಕೊಳ್ತವೆ, ನಮ್ಮ ಮನಸ್ಸಿಗೆ ಸೇರ್ತವೆ. ಜೊತೆಗೆ ದಶಮಿ ಹರಿವಾಸರ ಕೆಲವು ಸಲ ಬಂದಿರ್ತದೆ, ಬೇಗ ಊಟ ಮುಗಿಸ್ಬೇಕು, ಅದಾದ ಮೇಲೆ ಹರಿವಾಸರ ಪ್ರಾರಂಭ ಅಂತಾರೆ. ದ್ವಾದಶಿ ಹರಿವಾಸರವೂ ಇರ್ತದೆ. ದ್ವಾದಶಿ ಹರಿವಾಸರ ಇದ್ದರೆ ಬೇಗ ಮುಗಿಸೋದಲ್ಲ, ಹರಿವಾಸರ ಮುಗಿದ ಮೇಲೆ ಊಟ ಮಾಡಬೇಕು. ದಶಮಿ ಹರಿವಾಸರ ಬಂದರೆ ಹರಿವಾಸರ ಬರೋದರೊಳಗೆ ಮುಗಿಸಬೇಕು. ದ್ವಾದಶಿ ಹರಿವಾಸರ ಇದ್ದರೆ ಹರಿವಾಸರ ಮುಗಿದ ಮೇಲೆ ಊಟ ಮಾಡಬೇಕು. ಆ ಸಂದರ್ಭದಲ್ಲಿ ಏಕಾದಶಿ ಅಂತೂ ನಿನ್ನೆ ಮುಗಿದೋಯ್ತು, ಇವತ್ತು ಏನಿದ್ರು ಮಾರನೇ ದಿವಸ ಅಲ್ಲ, ಹರಿವಾಸರ ಇದ್ದರೂ ಅಡ್ಡಿ ಇಲ್ಲ, ಲಘು ಊಟ ಮುಗಿಸ್ತೀವಿ ಅಂತಂದರೆ ಆ ಹರಿವಾಸರದಲ್ಲಿ ಊಟ ಮಾಡಿದರೂ ಇಷ್ಟೇ ಪಾಪ. ಅದಕ್ಕಾಗಿ ಹರಿವಾಸರೆ ಎಂದಿದ್ದಾರೆ ಅಂತ ವ್ಯಾಖ್ಯಾನಕಾರರು ಹೇಳ್ತಾರೆ. ಏಕಾದಶಿ ಇದ್ದಾಗಲೂ ಸರಿ, ಏಕಾದಶಿ ಹರಿವಾಸರ ಏನು ದಶಮಿ ಮತ್ತು ದ್ವಾದಶಿ ತಿಥಿಗಳಲ್ಲಿ ಬಂದಿರ್ತದೆ, ಆ ಸಂದರ್ಭದಲ್ಲಿಯೂ ಸರಿ ತಾನು ಭಕ್ಷಣ ಮಾಡಿದರೆ ಏಕಾದಶಿ ಭಕ್ಷಣ ಮಾಡಿದಷ್ಟೇ ಮಹಾಪಾಪ ಬರ್ತದೆ.